ಜೆಡಿಎಸ್ನವ್ರೆ ಸುಖ ಸುಮ್ಮನೆ ನಮ್ಮ ಶಾಸಕರ ಬಗ್ಗೆ ತೇಜೋವಧೆ ಮಾಡಕ್ ಹೋದ್ರೆ ನೀವೆಲ್ಲ ಪ್ರತಿಭಟನೆ ಮಾಡ್ಬೇಕಾರದು. ನಮಗೂ ಗೊತ್ತು, ನಾವು ಇದು ಶಾಸಕರಿಂದ ದೊಡ್ಡ ಸೈನ್ಯ ಇದೆ. ಆ ಸೈನ್ಯ ನಿಂತ್ಕೊಂಡ್ರೆ ಏನಾಗುತ್ತೆ? ಅಹಿಂದ ನಾಯಕ ಸಿದ್ದರಾಮಯ್ಯ ಬಿಟ್ರೆ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರ ಅಹಿಂದ ನಾಯಕ ದೊಡ್ಡ ಮಟ್ಟದಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ದೊಡ್ಡ ಮಟ್ಟದ ನಾಯಕನಾಗಿ ಬೆಳೆದು ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಒಳ್ಳೆ ರಾಜಕಾರಣಿ ಆಗ್ತಾರೆ ಅಂತ ಹೇಳ್ಬಿಟ್ಟು ರಾಜಕಾರಣದಿಂದ ಮಾಡಿರೋದಲ್ಲ. ಅವ್ರು ರಾಜಕಾರಣಕ್ಕೆ ಬರಕ್ಕಿಂತ ಮುಂಚೆನೇ ₹1 ಕೋಟಿ ಸ್ಕಾಲರ್ಶಿಪ್ ಕೊಟ್ಟಿದ್ರು. ಇತಿಹಾಸದಲ್ಲಿ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಯಾರು ಅಷ್ಟು ದುಡ್ಡು ಕೊಟ್ಟಿರ್ಲಿಲ್ಲ. ಆ ಪಕ್ಷ ಅಧಿಕಾರದಲ್ಲಿದ್ದಾಗ ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಅನ್ನೋದು ಒಂದು ಲಿಸ್ಟ್ ಕೊಟ್ರೆ ನಮ್ಮ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ ಸಾಹೇಬ್ರ ಕೊಡುಗೆ ಏನನ್ನೋದು ಕೂಡ ನಾನು ಒಂದು ಪಟ್ಟಿ ಕೊಡಬಲ್ಲೆ. ಇನ್ನು 2.5 ವರ್ಷ ಅಷ್ಟೇ ನೀವು ಇರೋದು, ಆಮೇಲೆ ಇರಲ್ಲ, ನೀವು ಟಿಕೆಟ್ ಸಿಗಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ ಅವ್ರಿಗೆ, ಇನ್ನು 20 ವರ್ಷಕ್ಕೆ ಈ ಕ್ಷೇತ್ರದಲ್ಲಿ ಏನಾಗಿರ್ತಾರೆ ನಾನು ಹೇಳಿರ್ತೇನೆ. ಇನ್ನು 20 ವರ್ಷಗಳ ಕಾಲ ಇದೇ ಕ್ಷೇತ್ರದಲ್ಲೂ ಅವ್ರು ಶಾಸಕರಾಗಿರ್ತಾರೆ. ಅವ್ರ ಅರ್ಹತೆ ಯೋಗ್ಯತೆ ಏನಂದ್ರೆ 2023 ಮೇ ತಿಂಗಳೆಲ್ಲ ಗೊತ್ತಾಗ್ಬಿಟ್ಟಿದೆ. ಧೂಳಲ್ಲಿ ಬಿದ್ದಿರೋದು ಯಾರು? 2003ನೇ ಇಸ್ವೆಲ್ಲೋ 4ನೇ ಇಸ್ವೆಲ್ಲೋ ನಿಮ್ಮ ದೇವೇಗೌಡರು ಕನಕಪುರ ಧೂಳಲ್ಲಿ ಬಿದ್ದು ಹಾಸನ ಧೂಳಲ್ಲಿ ಎದ್ದಿದ್ರು. ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು 3-4 ದಿನಗಳಿಂದ JDSನ ಕೆಲ ಸಾಮಾನ್ಯ ಕಾರ್ಯಕರ್ತರು ಹಾಗೂ ಕೆಲವು ಮುಖಂಡರು ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ ಸಾಹೇಬ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಅಡ್ಡ ಇಟ್ಕೊಂಡು ತೇಜೋವಧೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ, ದಯವಿಟ್ಟು JDSನ ಸಾಮಾನ್ಯ ಕಾರ್ಯಕರ್ತರೆ ಹಾಗೂ ಕೆಲ ಮುಖಂಡರೆ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಯಾಕಂದರೆ ನಮ್ಮ ಶಾಸಕರಿಗೆ ತುಂಬ ಕೆಲಸಗಳಿದ್ದಾವೆ. ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಒಳ್ಳೆ ಹೆಸರಿದೆ ಹಾಗೂ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಒಂದು ಒಳ್ಳೆ ಹೆಸರಿದೆ. ಹಾಗಾಗಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಲವರು ಇನ್ನೂ ಕನ್ನಡ ಕಲಿಬೇಕಾಗಿದೆ. ಇನ್ನೊಬ್ಬರು ಮಾತಾಡ್ತಾರೆ, ಏನು ಮಾಡಿದಾರ, ಏನು ಅರ್ಹತೆ ಇದೆ, ಏನು ಯೋಗ್ಯತೆ ಇದೆ ಅಂತ ಹೇಳ್ತಿದ್ರೆ, ನೋಡಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಅವ್ರ ಅರ್ಹತೆ ಯೋಗ್ಯತೆ ಏನಂದ್ರೆ 2023 ಮೇ ತಿಂಗಳೆಲ್ಲ ಗೊತ್ತಾಗ್ಬಿಟ್ಟಿದೆ. ಕ್ಷೇತ್ರಕ್ಕೆ ಅವ್ರ ಅರ್ಹತೆ ಏನನ್ನೋದು ಜನ ತೀರ್ಮಾನ ಮಾಡಿದ್ದಾರೆ. ಪ್ರಚಂಡ ಬಹುಮತದಿಂದ ಅವ್ರನ್ನ ಗೆಲ್ಲಿಸಿ ಆಗಿದೆ 2023 ಮೇ ತಿಂಗಳಲ್ಲಿ. ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ದಯವಿಟ್ಟು ಇಂಥ ತೇಜೋವಧೆ ಮಾಡೋದು ಬಿಟ್ಬಿಟ್ಟು ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಒಂದು ಹೆಸರಿದೆ, ರಾಜ್ಯ ಮಟ್ಟದಲ್ಲಿ ಹೆಸರಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅವ್ರ ಕೊಡುಗೆ ತುಂಬ ಇದೆ. ನಾನು ಕೇಳ್ತೀನಿ, ನಿಮ್ಮ ಕೊಡುಗೆ ಏನು? JDS ಕೊಡುಗೆ ಆ ಪಕ್ಷ ಅಧಿಕಾರದಲ್ಲಿದ್ದಾಗ ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಅನ್ನೋದು ಒಂದು ಲಿಸ್ಟ್ ಕೊಟ್ರೆ ನಮ್ಮ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ ಸಾಹೇಬ್ರ ಕೊಡುಗೆ ಏನು ಅನ್ನೋದು ಕೂಡ ನಾನು ಒಂದು ಪಟ್ಟಿ ಕೊಡಬಲ್ಲೆ. ಯಾಕಂತಂದ್ರೆ ಇವತ್ತು ಅವ್ರ ಕೆಲಸ ಏನು ಅನ್ನೋದು ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಉದಾಹರಣೆಗೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿದೆ. ಎರಡನೇದು ಅಂಬಾ ಆಂಬುಲೆನ್ಸು ಹೊರ ರಾಜ್ಯದ ಶಾಸಕರು ಕೇಳ್ತಾ ಇದ್ದಾರೆ, ಸಚಿವರು ಕೇಳ್ತಾ ಇದ್ದಾರೆ, ಇದು ಹೇಗೆ ಇಂಪ್ಲಿಮೆಂಟ್ ಮಾಡೋದು, ನಾವು ಮಾಡ್ಬೇಕಂತ ಹೇಳ್ಬಿಟ್ಟು. ನಾವು ಕೆಲವೊಂದು ಡಿಬೇಟ್ಗಳಿಗೆ ಹೋದಾಗ ಆ ಚಾನಲ್ ಅವ್ರು ಕೇಳ್ತಾರೆ, ಶಾಸಕರಿಗೆ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅದನ್ನ ದಯವಿಟ್ಟು ನಮಗೂ ಹೇಳ್ಕೊಡಿ, ನಾವು ಮಾಡಬೇಕು ಬೇರೆ ಕಡೆ ಅಂತ ಹೇಳ್ಬಿಟ್ಟು. ಈ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಮಾತಾಡ್ತಾರೆ, ಅದೇನೋ ಧೂಳು ಹೋಗ್ಬಿಡುತ್ತೆ, ಧೂಳು ಮಾಡ್ಬಿಡ್ತೀವಿ, ಗಾಳಿಪಾಟ ಓಡಿಸ್ಬಿಡ್ತೀವಿ. ನೋಡಿ JDS ಮುಖಂಡ್ರೆ ಹೇಳ್ಬಿಡ್ತೀವಿ, ನಿಮ್ಗೆ ಕೇಳಿ, ಧೂಳಲ್ಲಿ ಬಿದ್ದಿರೋದು ಯಾರು? 2003ನೇ ಇಸ್ವೆಲ್ಲೋ 4ನೇ ಇಸ್ವೆಲ್ಲೋ ನಿಮ್ಮ ದೇವೇಗೌಡರು ಕನಕಪುರ ಧೂಳಲ್ಲಿ ಬಿದ್ದು ಹಾಸನ ಧೂಳಲ್ಲಿ ಎದ್ದಿದ್ರು. ಒಬ್ಬ ಪತ್ರಕರ್ತೆ ತೇಜಸ್ವಿನಿ ರಮೇಶ್ ಅವ್ರ ಆಪೋಸಿಟ್, ಒಬ್ಬ ಪತ್ರಕರ್ತೆ ಆಪೋಸಿಟ್ ಈ ದೇಶದ ಪ್ರಧಾನಿಗಳಾದಂಥವ್ರು. ಅದು ನಮ್ಮ ಕೊಡುಗೆ. ದೇಶದ ಪ್ರಧಾನಿಗಳಾಗಕ್ಕೆ 11 ತಿಂಗಳು ಈ ದೇಶಕ್ಕೆ ಪ್ರಧಾನಿ ಆಗಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಅವ್ರ ಪ್ರಧಾನಿ ಆಗಕ್ಕೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹೆಮ್ಮೆಯಿಂದ ಹೇಳ್ಕೊಂತ ಇದೀವಿ ಅಂದ್ರೆ ದೇವೇಗೌಡರು ಮಾಜಿ ಪ್ರಧಾನಿಗಳಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅವ್ರಿಗೆ. ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅಂದ್ರೆ ನಮ್ಮ ರಾಜ್ಯದಿಂದ ಅವರು ಪ್ರಧಾನಮಂತ್ರಿಗಳಾಗಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಇನ್ನೊಂದು ವಿಚಾರ ಹೇಳಕ್ ಹೋಗ್ತೀನಿ, 2018ರಲ್ಲಿ ಅತಂತ್ರ ಆದಾಗ ನಮ್ಮ ಪಕ್ಷ ಅವ್ರಿಗೆ ಇದು ಮಾಡಿರ್ಬೋದು, ಕುಮಾರಸ್ವಾಮಿ ಅವ್ರು ಕೂಡ 2ನೇ ಬಾರಿ ಮುಖ್ಯಮಂತ್ರಿ ಆಗಕ್ಕೆ ನಮ್ಮ ಪಕ್ಷದ ಕೊಡುಗೆ ಇದೆ. ಹಾಗಾಗಿ ಇತಿಹಾಸ ಕಣಕ್ಕೆ ಹೋಗ್ಬೇಡಿ ದಯವಿಟ್ಟು JDS ಮುಖಂಡರ ಹಾಗೂ ಸಾಮಾನ್ಯ ಕಾರ್ಯಕರ್ತರೆ. ಏನು ಕೆಲವರು ಇವಾಗ ಹೇಳ್ತಾ ಇದಾರೆ, ಇನ್ನು 2.5 ವರ್ಷ ಅಷ್ಟೇ ನೀವು ಇರೋದು, ಆಮೇಲೆ ಇರಲ್ಲ, ನೀವು ಟಿಕೆಟ್ ಸಿಗಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ ಅವ್ರಿಗೆ, ಇನ್ನು 20 ವರ್ಷಕ್ಕೆ ಈ ಕ್ಷೇತ್ರದಲ್ಲಿ ಏನಾಗಿರ್ತಾರೆ ನಾನು ಹೇಳಿರ್ತೇನೆ. ಇನ್ನು 20 ವರ್ಷಗಳ ಕಾಲ ಇದೇ ಕ್ಷೇತ್ರದಲ್ಲೂ ಅವ್ರು ಶಾಸಕರಾಗಿರ್ತಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ಬಿಟ್ರೆ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರ ಅಹಿಂದ ನಾಯಕ ದೊಡ್ಡ ಮಟ್ಟದಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಅವೆಲ್ಲ ತಿಳ್ಕೊಳ್ಳಿ. ಬಹುಶಃ ಅವರು ಈ ರಾಜ್ಯಕ್ಕೆ ಒಂದು ಕೊಡುಗೆ ಇದೆ. ಆ ಕೊಡುಗೆ ಮುಂದಿನ ದಿನಗಳಲ್ಲಿ ಏನಂತ ಹೇಳ್ತೀನಿ, ದೊಡ್ಡ ಮಟ್ಟದ ನಾಯಕನಾಗಿ ಬೆಳೆದು ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಒಳ್ಳೆ ರಾಜಕಾರಣಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ JDS ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರೆ ಪ್ರೇರೇಪಣೆ ಮಾಡಿ, ಏನೋ ತಪ್ಪಿತ ಸಲಹೆ ಸೂಚನೆಗಳು ಕೊಡಿ. ನಮ್ಮ ಶಾಸಕರು ತಗೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ, ಇನ್ನೂ ಮಿಗಿಲಾಗಿ ಹೇಳ್ತೀನಿ, ಎಷ್ಟೋ ಜನ ಶಾಸಕರು ಇವತ್ತು ಶಾಸಕರ ಹತ್ರ ಬಂದು
ನಿಮ್ಮ JDS ಅವರು ಇರ್ಬೋದು, BJP ಇರ್ಬೋದು, ಯಾರೇ ಬಂದ್ರು ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ನೀವು ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ನೋಡ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಇನ್ನೇನ್ರಾಗಬೇಕು, ಮಿಗಿಲಾಗಿ ಎಲ್ಲ JDS ನ ಮುಖಂಡರಿಗೆ ಕೆಲವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಭಿಕ್ಷೆ ಅಂತ ಹೇಳ್ತಿರಲ್ವಾ, ದಯವಿಟ್ಟು ಭಿಕ್ಷೆ ಅನ್ನೋ ಪದ ಬಿಟ್ಬಿಡಿ. ಒಂದು ಪವಿತ್ರವಾದ ಮತದಾನ, ಆ ಮತದಾನವನ್ನು ಯಾಕೆ ನೀವು ಭಿಕ್ಷೆ ಅಂತ ಕೇಳ್ತೀರಾ? ಇದನ್ನ ನಾನು ಹೇಳ್ತೀನಿ ಕೇಳಿ. 2023 ಮೇ ತಿಂಗಳಲ್ಲಿ ಮತದಾನ ನಡೆದಾಗ ಹಾಗಾದ್ರೆ JDS ಪಕ್ಷದವರು ಏನ್ ಮಾಡಿದ್ದಾರೆ? ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ್ರೆ ಪಕ್ಷಕ್ಕೆ ದ್ರೋಹ ಮಾಡಿಲ್ವಾ? ಇವರು ಪಕ್ಷದ ಮಿತ್ರ ದ್ರೋಹಿಗಳಲ್ವಾ? ಹಾಗಾದ್ರೆ JDS ಪಕ್ಷಕ್ಕೆ ಎಲ್ಲಿ ಇವ್ರು ನಿಷ್ಠೆಯಿಂದ ಇದ್ದಾರೆ? ಇವತ್ತು JDS ಪಕ್ಷ ಶಾಲು ಹಾಕೊಂಡು ನಾವು ಆ ಪಕ್ಷಕ್ಕೆ ಭಿಕ್ಷೆ ಹಾಕಿದೀವಿ, ಮತದಾನ ಮಾಡಿದೀವಿ ಅಂದ್ರೆ ಹಾಗಾದ್ರೆ ನಿಜವಾದ ಪಕ್ಷ ದ್ರೋಹಿಗಳು, ನೀವು ಮಿತ್ರ ದ್ರೋಹಿಗಳ ಪಕ್ಷಕ್ಕೆ. ನಿಮಗೆ ಅರ್ಹತೆ ಇಲ್ಲ ಆ ಪಕ್ಷದಲ್ಲಿರಕ್ಕೆ. ಹೇಗ್ರಿ ಹೇಳ್ತೀರಾ? ನಿಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ವ್ಯಕ್ತಿ ಇದು ಸ್ಪರ್ಧೆ ಮಾಡಿದ್ರಲ್ವಾ ವಿಧಾನಸಭಾ ಕ್ಷೇತ್ರಕ್ಕೆ, 19,815 ಓಟನ್ನು ತಗೊಂಡಿದ್ದಾರೆ. ಹಾಗಾದ್ರೆ ನೀವು ಪಕ್ಷ ದ್ರೋಹ ಮಾಡಿಲ್ವಾ? ಅವರು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ, ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಅವರು ಈ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ರು. ಅವ್ರಿಗೆ ರಾಜಕೀಯ ಅನ್ನೋ ತಲೆಯಲ್ಲಿರಲಿಲ್ಲ. ಅವತ್ತಿಂದ ಸಮಾಜ ಸೇವೆ ಮಾಡ್ಕೊ ಬರ್ತಾ ಇದ್ರೆ. ಇವತ್ತು ಕೂಡ ಅವ್ರು ವ್ಯಕ್ತಿಗತವಾಗಿ ಕ್ಷೇತ್ರದ ಜನಕ್ಕೆ ಸಮಾಜ ಸೇವೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಇಡೀ ಕರ್ನಾಟಕದಲ್ಲಿ ಯಾರು ಮಾಡ್ದಾರಂತ ಒಂದು ಒಳ್ಳೆ ಕೆಲಸಗಳು ಮಾಡ್ತಾರೆ. ಅವರು ಸ್ವಂತ ದುಡ್ದಿರೋ ದುಡ್ಡಿಂದ, ರಾಜಕಾರಣದಿಂದ ಮಾಡಿರೋದಲ್ಲ. ಅವ್ರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೂ 1 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ರು. ಇತಿಹಾಸದಲ್ಲಿ, ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಯಾರೂ ಅಷ್ಟು ದುಡ್ಡು ಕೊಟ್ಟಿರಲಿಲ್ಲ, ಅಷ್ಟು ಒಳ್ಳೆ ಕೆಲಸಗಳು ಮಾಡಿಲ್ಲ, ಅಷ್ಟು ಸ್ಕಾಲರ್ಶಿಪ್ ಯಾರು ಕೊಟ್ಟಿರಲಿಲ್ಲ. ಅಂಥವ್ರನ್ನ ಏನು ಮಾಡಿದಾರೆ? ಹೀಗಾಗಿ ನಾನು ಹೇಳ್ತಾ ಇದ್ದೀನಿ, JDSನವರೇ, ಸುಖ ಸುಮ್ಮನೆ ನಮ್ಮ ಶಾಸಕರ ಬಗ್ಗೆ ತೇಜೋವಧೆ ಮಾಡಕ್ ಹೋದ್ರೆ ನೀವೆಲ್ಲ ಪ್ರತಿಭಟನೆ ಮಾಡ್ಬೇಕಾರದು. ನಮಗೂ ಗೊತ್ತು, ನಾವು ಇದು ಶಾಸಕರಿಂದ ದೊಡ್ಡ ಸೈನ್ಯ ಇದೆ. ಆ ಸೈನ್ಯ ನಿಂತ್ಕೊಂಡ್ರೆ ಏನಾಗುತ್ತೆ? ಬೇರೆ ತರ ಆಗುತ್ತೆ. ಬೇಡ, ನಿಮ್ಮ ತರ ನಾವು ವಾರ್ನಿಂಗ್ ಕೊಡೋದು, ಅದೇನೋ ಸಭೆ ಸಮಾರಂಭಗಳು ಮಾಡಿದ್ರೆ ನಾವು ಅಡ್ಡ ಬರ್ತೀವಿ, ಅಲ್ಲಿ ಬಂದ್ರೆ ಅಡ್ಡ ಬರ್ತೀವಿ, ನಾವು ಆ ಕೆಲಸ ಮಾಡಕ್ ಹೋಗಲ್ಲ. ಜನಸೇವೆ ಮಾಡಕ್ ಬಿಟ್ಟಿದೀವಿ ನಮ್ಮ ಶಾಸಕರನ್ನ. ಜನಸೇವೆ ಮಾಡ್ಕೊಂಡು ಹೋಗ್ಲಿ, ಅಷ್ಟು ಬಿಟ್ರೆ ನಿಮ್ಮ ತರ ನಾವೆಲ್ಲೋ ಗಾಳಿಯಲ್ಲಿ ಗುಂಡೋಡಿ ಆ ಮಾತುಗಳು ಮಾತಾಡಕ್ ಹೋಗಲ್ಲ. ದಯವಿಟ್ಟು ನಿಮ್ಮ ಕೆಲಸಗಳು, ನಿಮ್ಮೂರಿನ ಕೆಲಸಗಳು ಏನಾದಿದ್ರೆ ಹೋಗಿ ಹೇಳಿ, ಸರ್ ನಮ್ಮ ಕ್ಷೇತ್ರದಲ್ಲಿ ಈ ತರ ಪ್ರಾಬ್ಲಮ್ ಇದೆ, ನಮ್ಮೂರಲ್ಲಿ ಈ ತರ ಪ್ರಾಬ್ಲಮ್ ಇದೆ, ನಮ್ಗೆ ಈ ಕೆಲಸ ಮಾಡ್ಕೊಡಿ ಅಂತೇಳಿ ಅವ್ರು ಮಾಡ್ಕೊಡ್ತಾರೆ. ಅದು ಬಿಟ್ಟು ಇಂಥ ಮಾತುಗಳೆಲ್ಲ ಬಿಟ್ಬಿಡಿ. ನೀವೇ ಅಲ್ಲ ರಾಜಕಾರಣ ಮಾಡ್ತಾ ಇರೋದು, ನಾವು ರಾಜಕಾರಣ ಮಾಡ್ತಾ ಇದ್ದೀವಿ. ನೀವೇ ಅಲ್ಲ ಇದು ಮಾಡೋದು, ತೇಜೋವಧೆ ಮಾಡೋದು. ನಾವು ಮಾಡಕ್ ಹೋಗಲ್ಲ ತೇಜೋವಧೆ. ಯಾಕೆ ಗೊತ್ತಾ? ನಮ್ಮ ಶಾಸಕರಿಗೆ ನಾವು ಯಾವತ್ತೂ ಕೆಟ್ಟ ಹೆಸರು ತಗೊಳಕ್ ಹೋಗಲ್ಲ.